ಕಳೆದ 4-5 ದಿನಗಳಿಂದ ಪ್ರಯಾಣಿಕರನ್ನ ಒತ್ತಿಯಾಗಾಳಿಸಿಕೊಂಡು ಪ್ರಯಾಣಿಕರಿಗೆ ಒಂದನ್ನೇ ಟಾರ್ಚರ್ ಮಾಡ್ತಾ ಇರುವಂತ ಇಂಡಿಗೋ ಇವತ್ತು ಕೂಡ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ. ಇಂಡಿಗೋ ಏರ್ಲೈನ್ಸ್ ಪ್ರಯಾಣಿಕರಿಗೆ ಇವತ್ತು ಕೂಡ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ದೆಹಲಿ, ಹೈದರಾಬಾದ್, ಕೊಚ್ಚಿ, ಭೋಪಾಲ್, ಗೋವಾ ಫ್ಲೈಟ್ಗಳು ರದ್ದಾಗಿದ್ದಾವೆ. ನಾವು ಎಲ್ಲ ಸರಿ ಮಾಡಿಬಿಡ್ತೀವಿ, ಫ್ಲೈಟ್ಗಳನ್ನ ಬಿಡ್ತಾ ಇದೀವಿ ಅಂತ ನಿನ್ನೆ ಅಷ್ಟೇ ಪೋಸ್ಟ್ ಮೇಲೆ ಪೋಸ್ಟ್ಗಳನ್ನು ಹಾಕಿದ್ರು. ಕೆಂಪೇಗೌಡ ಏರ್ಪೋರ್ಟ್ನಿಂದ ತೆರಳಬೇಕಾಗಿದ್ದ ವಿಮಾನಗಳು ಎಲ್ಲವೂ ರದ್ದಾಗಿದ್ದಾವೆ. ಸುಮಾರು 61 ವಿಮಾನಗಳು ಇವತ್ತು ರದ್ದಾಗಿದ್ದಾವೆ. ಬೆಳಗ್ಗೆ 7:05 ದೆಹಲಿಗೆ ಹೋಗಬೇಕಾಗಿತ್ತು. ಬೆಳಗ್ಗೆ 7:40 ಭುವನೇಶ್ವರ್ಗೆ ಹೋಗಬೇಕಾಗಿದ್ದಂಥ ವಿಮಾನ ಸೇರಿದಂತೆ ಸುಮಾರು 61 ವಿಮಾನಗಳು ಇವತ್ತು ಕೂಡ ರದ್ದಾಗಿದೆ. ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ವಿತ್ ಇಂಡಿಗೋ ಏರ್ಲೈನ್ಸ್. ಬೇಕು ಅಂತಾನೆ ಹೀಗೆ ಮಾಡ್ತಾ ಇದ್ದಾರಾ? ಕೇಂದ್ರ ಸರ್ಕಾರ ಆಲ್ರೆಡಿ ಸಿಇಒನ ವಜಾ ಮಾಡುವಂಥ ಸಾಧ್ಯತೆ ಇರುತ್ತೆ. ರೀಸನ್ ಕೇಳಿ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಡಿಜಿಸಿಎ ಆಲ್ರೆಡಿ ತನ್ನ ಆದೇಶವನ್ನು ವಾಪಸ್ ತಗೊಂಡಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ವಿಮಾನ ರದ್ದಾಗಿ ಅಲ್ಲೋಗೋದ ಇಲ್ಲೋಗೋದ ಅಂತ ಅಲ್ದಾಡ್ತಾ ಇದ್ದಾರೆ. ಅಂಡ್ ಲಗೇಜ್ಗೋಸ್ಕರ ಒದ್ದಾಡ್ತಿದ್ದಾರೆ. ತಿಳ್ಕೊಳ್ಳಿ, ಈಗ ಆಲ್ರೆಡಿ ಬ್ಯಾಗೇಜ್ಗಳು ಹಾಕಿರ್ತಾರಲ್ಲ, ಅದನ್ನ ತಗೊಳಕ್ಕೆ ಈಗ 3-4 ದಿವಸದಿಂದ ಹಾಕಿದವರು ಇವತ್ತಿಗೂ ಕಾಯ್ತಾ ಇದ್ದಾರೆ. ಇನ್ನೂ ಸಿಕ್ಕಿಲ್ಲ ಅವ್ರಿಗೆ ಲಗೇಜ್. ಏರ್ಪೋರ್ಟ್ ಅಧಿಕಾರಿಗಳು ಮತ್ತು ಪ್ರಯಾಣಿಕರ ನಡುವೆ ಟಾಕ್ ಫೈಟ್ ನಡೀತಾ ಇದೆ. ಏನೇ ಫೈಟ್ ನಡೆದ್ರು ಪ್ರಯಾಣಿಕರು ಅಲ್ಲಿ ಅಸಹಾಯಕರು, ಏನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಲಗೇಜ್ಗಾಗಿ 3 ದಿನದಿಂದ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿ ಹೇಳಿಕೆ ವಿರುದ್ಧ ರೋಷಾವೇಶ ವ್ಯಕ್ತವಾಗ್ತಾ ಇದೆ. ಸ್ವಲ್ಪ ಸಾರ್ವಜನಿಕರ ಜೊತೆಗೆ ಪ್ರಯಾಣಿಕರ ಜೊತೆಗೆ ಸ್ವಲ್ಪ ಒಂದು ಸೌಜನ್ಯದಿಂದ ವರ್ತಿಸಬೇಕಾಗತ್ತೆ. ನಮಗೆ ಗೊತ್ತಿಲ್ಲ, ನಿಮ್ಮ ಟಸ್ಸು ಪುಸ್ಸು ಇಂಗ್ಲೀಷಲ್ಲಿ ನೀವು ಮಾತನಾಡ್ಬಿಟ್ಟಿದ ತಕ್ಷಣ ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಈಗ ಲಗೇಜ್ ಬಗ್ಗೆ ಆದರೂ ಸರಿಯಾಗಿ ಮಾಹಿತಿ ಕೊಡಬೇಕಾಗತ್ತೆ. ಒಂದೊಂದು ವಾರ ಲಗೇಜೇ ಸಿಕ್ಕಿಲ್ಲ ಅಂತಂದರೆ ಅವ್ರ ಪರಿಸ್ಥಿತಿ ಏನಾಗಬೇಕು? ನಮ್ಮ ಪ್ರತಿನಿಧಿ ಮಂಜುನಾಥ್ ಏರ್ಪೋರ್ಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಫ್ಲೈಟ್ಗಳು ಏನು ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ರು, ಆದರೆ ಇವತ್ತು ಕೂಡ ಇಂಡಿಗೋ ಏರ್ಲೈನ್ಸ್ ತನ್ನ ಪ್ರಯಾಣಿಕರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಸುಮಾರು 61 ಫ್ಲೈಟ್ಗಳು ಇವತ್ತು ಕೂಡ ಕ್ಯಾನ್ಸಲ್ ಆಗಿದೆ. ಇವತ್ತು ಏರ್ಪೋರ್ಟ್ನಲ್ಲಿ ಯಾವ ಥರ ಪರಿಸ್ಥಿತಿ ಇದೆ, ಪ್ರಯಾಣಿಕರು ಏನು ಹೇಳ್ತಿದ್ದಾರೆ? ಯಾರಾದರೂ ಪ್ರಯಾಣಿಕರು ಸಿಕ್ಕಿದ್ರೆ ದಯವಿಟ್ಟು ಮಾತನಾಡಿಸಿ ಅಲ್ಲಿ. ಹೌದು ಸಿಂಧೂರ, ಈಗಾಗಲೇ ಏನು ದೇಶಾದ್ಯಂತ ಇಂಡಿಗೋ ಏರ್ಲೈನ್ಸ್ ವಿಮಾನಗಳ ಹಾರಾಟದಲ್ಲಿ ಸಾಕಷ್ಟು ವ್ಯತ್ಯಯ ಆಗಿರುವಂತದ್ದು. ಅದರಲ್ಲೂ ಕೂಡ ನಿನ್ನೆ ಅಂದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇನ್ಯಾವುದೇ ಸಮಸ್ಯೆ ಇರೋದಿಲ್ಲ, ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಸೊ ಇವತ್ತು ನಾವು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿದ್ದೀವಿ. ಸೊ ಇವತ್ತು ಕೂಡ ಗಮನಿಸ್ತಾ ಇರಬಹುದು, ಇವತ್ತು ಬೆಳಿಗ್ಗೆಯಿಂದ ಅಂದ್ರೆ ಬೆಂಗಳೂರಿಂದ ಪುಣೆ, ಮಹಾರಾಷ್ಟ್ರ, ದೆಹಲಿ ಜೊತೆಗೆ ಭುವನೇಶ್ವರ್ ಸೇರಿದಂತೆ 61ಕ್ಕೂ ಹೆಚ್ಚು ಫ್ಲೈಟ್ಗಳು ಇವತ್ತು ಡಿಲೇ ಆಗಿರುವಂತದ್ದು. ಅಂದ್ರೆ ಬೆಳಿಗ್ಗೆಯಿಂದ ಕೂಡ ಒಂದು 100 ಫ್ಲೈಟ್ಗಳು ಇವತ್ತು ಅಂದ್ರೆ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು. ಅದರಲ್ಲಿ 61 ಫ್ಲೈಟ್ಗಳು ಕೂಡ ಡಿಲೇ ಆಗಿರುವಂತದ್ದು. ಸೊ ಅದರಿಂದನೂ ಕೂಡ ಸಾಕಷ್ಟು ಪ್ರಯಾಣಿಕರು ಕೂಡ ಇವತ್ತು ಸಮಸ್ಯೆಗೆ ಒಳಪಟ್ಟಿರುವಂತದ್ದು. ಸೊ ನೀವು ಅಂದ್ರೆ ಇವತ್ತು ಟಿಕೆಟ್ ಕೌಂಟರ್ ಮುಂಭಾಗದಲ್ಲಿ ಸೊ ನೀವು ಗಮನಿಸ್ತಾ ಇರಬಹುದು, ಅಂದ್ರೆ ಪ್ರಯಾಣಿಕರು ಯಾವಾಗ ಈ ಒಂದು ವಾರದಿಂದ ಈ ರೀತಿ ಸಮಸ್ಯೆ ಕಂಡು ಬಂತೋ, ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಮಂಜುನಾಥ್ ಒಂದು ಕ್ಲಾರಿಟಿ ಕೊಡಿ. ಮಂಜುನಾಥ್, ಅವ್ರ ಟಿಕೆಟ್ ಬುಕ್ ಆಗಿದ್ರು ಕೂಡ ನನ್ನ ಧ್ವನಿ ಕೇಳಿಸ್ತಿದ್ಯಾ? 61 ಫ್ಲೈಟ್ ಡಿಲೇ ಆಗಿದೆಯೋ ಕ್ಯಾನ್ಸಲ್ ಆಗಿದೆಯೋ? ಓಕೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಸದ್ಯ ಇವತ್ತು 61 ಫ್ಲೈಟ್ಗಳು ಕೂಡ ಕ್ಯಾನ್ಸಲ್ ಆಗಿರುವಂತದ್ದು. ಸೊ ಅದರ ಒಂದು ಮೆಸೇಜ್ ಅನ್ನು ಕೂಡ ಪ್ರಯಾಣಿಕರಿಗೆ ಹಾಕಿರುವಂತದ್ದು. ಜೊತೆಗೆ ನನ್ನ ಈ ಒಂದು ಬೋರ್ಡ್ ಏನಿದೆ, ಬೋರ್ಡ್ ಅಂದ್ರೆ ಒಂದು ಡಿಸ್ಪ್ಲೇ ಬೋರ್ಡ್ ಅನ್ನ ಹಾಕಿದರೆ ಅದರಲ್ಲಿ ಕಂಪ್ಲೀಟ್ ಯಾವ್ಯಾವ ರದ್ದುಗೊಂಡಿದಾವೆ, ಯಾವ್ಯಾವ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ ಅಂತೇಳಿ ಸೊ ಫ್ಲೈಟ್ಗಳು ಕೂಡ ಇಲ್ಲಿ ಡಿಸ್ಪ್ಲೇಲಿ ಹಾಕಿರುವಂತದ್ದು. ಸೊ ನೀವು ಗಮನಿಸ್ತಾ ಇರಬಹುದು, ಅಂದ್ರೆ ಏನು ಶಿರ್ಡಿ ಆಗಿರ್ಬೋದು, ರಾಜ್ಘಾಟ್ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಜೊತೆಗೆ ಹೈಡ್ರೋಡನ್, ಗೋವಾವತಿ, ಇಲ್ಲಿಂದ ದೆಹಲಿ ಹೀಗೆ ಸೇರಿದಂತೆ ಎಲ್ಲವೂ ಕೂಡ ಇವತ್ತು ಫ್ಲೈಟ್ ಗಳ ಸ್ಟೇಟಸ್ ಹಾಕಿರುವಂತದ್ದು. ಸ್ಟೇಟಸ್ ಏನಿದೆ ಕಂಪ್ಲೀಟ್ ಕ್ಯಾನ್ಸಲ್ ಅಂತ, ಕೆಲವೊಂದು ಫ್ಲೈಟ್ಗಳು ಕ್ಯಾನ್ಸಲ್ ಅಂತ ಇದೆ, ಕೆಲವೊಂದು ಫ್ಲೈಟ್ಗಳಲ್ಲಿ ಡಿಲೇ ಅಂತ ಇದೆ, ಕೆಲವೊಂದು ಫ್ಲೈಟ್ಗಳಲ್ಲಿ ರದ್ದಾಗಿದ್ದಾವೆ ಅಂತ ಕೂಡ ಇವತ್ತು ಬೋರ್ಡ್ ಗಳನ್ನ ಡಿಸ್ಪ್ಲೇ ಕೂಡ ಇವತ್ತು ಹಾಕಿರುವಂತದ್ದು. ಜೊತೆಗೆ ಇವತ್ತು ಅಂದ್ರೆ ಕಳೆದ 5 ದಿನಗಳಿಂದ ಯಾವಾಗ ಈ ರೀತಿ ಸಮಸ್ಯೆ ಆಗಿತ್ತು, ಇವತ್ತು ಕೇವಲ ಅಂದ್ರೆ 5 ಗಂಟೆಗೆ ಮುಂಚೆ ಪ್ರಯಾಣಿಕರಿಗೆ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಫ್ಲೈಟ್ ಇವತ್ತು ಈ ರೀತಿ ಕ್ಯಾನ್ಸಲ್ ಆಗಿದೆ, ಈ ರೀತಿ 2 ಅವರ್ಸ್ ಡಿಲೇ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಮೆಸೇಜ್ ಬರ್ತಾ ಇದೆ. ಸೊ ಇದನ್ನ ಒಂದಿಷ್ಟು ಸ್ವಲ್ಪ ಮಾತ್ರ ಎಚ್ಚೆತ್ಕೊಂಡಂತೆ ಕಾಣುತ್ತೆ. ಇನ್ ಮಿಕ್ಕಂತೆ ಇವತ್ತು ಕೂಡ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಜೊತೆಗೆ ಫ್ಲೈಟ್ಗಳು ಕೂಡ ಕಂಪ್ಲೀಟ್ ಕ್ಯಾನ್ಸಲ್ ಆಗಿರುವಂತದ್ದು. ಸೊ ಅವ್ರಿಗೆ ಪರ್ಯಾಯ ಮಾರ್ಗವಾಗಿ ಏನಾದ್ರೂ ವ್ಯವಸ್ಥೆ ಮಾಡಿದಾರ, ಅದು ಕೂಡ ಏನು ವ್ಯವಸ್ಥೆ ಮಾಡಿಲ್ಲ. ಪ್ರಯಾಣಿಕರು ಎಲ್ಲೋ ಒಂದು ಅಂದ್ರೆ ಇಲ್ಲಿ ಹಿಂಭಾಗದಲ್ಲಿ ಒಂದು ಕೊಠಡಿಯನ್ನ ವ್ಯವಸ್ಥೆ ಮಾಡಿದ್ರೆ ಕೊಠಡಿಯಲ್ಲಿ ಇರಿಸಿ ಅವ್ರಿಗೆ ಸಂಜೆ 6:30ಕ್ಕೆ ಒಂದು ಫ್ಲೈಟ್ ಇದೆ, ಆ ಫ್ಲೈಟ್ಗೆ ಕಳಿಸ್ಕೊಡ್ತೀವಿ ಅಂತೇಳಿ ಸಿಬ್ಬಂದಿಗಳು ಹೇಳ್ತಿರುವಂತದ್ದು. ಸೊ ಹೀಗಾಗಿ ಕಳೆದ ಒಂದು ವಾರದಿಂದಂತಹ ಏನು ಸಮಸ್ಯೆ ಐತೆ ಅದು ಕೂಡ ಇವತ್ತು ಕೂಡ ಮುಂದುವರೆದಿರುವಂತದ್ದು. ಸಿಂಧೂರ, ಆಲ್ ರೈಟ್ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.